ತಾನೇ ಬಂದಿರುವಂತಹ ಮಾಹಿತಿ ಆಧಾರದ ಮೇಲೆ ನಮ್ಮ ನಾಡು ಕಂಡ ಪ್ರಾಮಾಣಿಕ ರಾಜಕಾರಣಿ, ನೇರ ನಿಷ್ಠುರ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಹಿಂದೂ ಸಮುದಾಯದ ಜಾಗೃತಿ ಬಗ್ಗೆ ಯಾವುದೇ ಪಕ್ಷ ಇರಲಿ ನೇರವಾಗಿ ಮಾತನಾಡುವಂಥ ಈ ನಾಡಿನ ಏಕೈಕ ವ್ಯಕ್ತಿ ವಿಜಯಪುರದ ಶಾಸಕರು, ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಬಸಮ್ಮ ಪಾಟೀಲ್ ಯತ್ನಾಳ್. ಇವತ್ತು ದಿಢೀರನೆ ಆ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಉಚ್ಚಾಟನೆ ಮಾಡಿರ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ಉಳಿದ ಎಲ್ಲ ಲಿಂಗಾಯತ ಒಳಪಂಗಡದವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ಆ ನಿಲುವನ್ನು ನಾವು ಖಂಡಿಸ್ತೀವಿ. ಕಾರಣ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವತ್ತೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ಅವರು ಎಂದೂ ಸಹ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಆಗಿರ್ಬೋದು, ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು, ಎಲ್ಲಿ ಸಹ ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ. ಅಥವಾ ಅವರದೇ ಪಕ್ಷದ ಸಿದ್ಧಾಂತ ಹಿಂದುತ್ವದ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ. ಆ ಪಕ್ಷದ ವಿಚಾರಗಳ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ದಾಗ್ಯೂ ಅವರ ರಾಜಕೀಯ ನಾಯಕತ್ವವನ್ನು ಬರುವಂಥ ದಿನದಲ್ಲಿ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ನಾಯಕತ್ವದ ಹುದ್ದೆಯನ್ನು ಏರ್ತಿರೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಕಾಳಾಡಂಥ ಶಕ್ತಿಗಳು, ಕಾಳಾಡಂಥ ದುಷ್ಟ ವ್ಯಕ್ತಿಗಳು ಇವತ್ತು ಬಸಮ್ಮ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂಥ ಪಕ್ಷ, ಭ್ರಷ್ಟಾಚಾರನ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ, ಅದೇ ಪಕ್ಷದ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಮಾಡುವಂಥ, ಅದೇ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಆದರೆ ಎಲ್ಲೇ ಒಂದು ಕಡೆ ಕುಟುಂಬ ರಾಜಕಾರಣವನ್ನು, ಭ್ರಷ್ಟಾಚಾರವನ್ನು ನೀವು ಎಲ್ಲ ಒಂದು ಕಡೆ ಒಪ್ಕೊಳ್ತೀರ ಅನ್ನುವಂಥ ಒಂದು ಅನುಮಾನ ಇವತ್ತು ವ್ಯಕ್ತವಾಗ್ತಾಯಿದೆ. ಬಸಮ್ಮ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ, ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಮತ್ತು ಜನರ ಕಷ್ಟಗಳ ಬಗ್ಗೆ ಇವತ್ತು ಮಾತಾಡಿದ್ದಾರೆ. ಜನರು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಪಕ್ಷ ತತ್ವ ಸಿದ್ಧಾಂತದ ವಿರುದ್ಧವಾಗಿ ಯಾರೇ ನಡ್ಕೊಳ್ತಾರೋ ಅದ್ರ ಬಗ್ಗೆ ಮಾತಾಡೋದು ಹೊರತು ಎಂದೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸಮ್ಮ ಪಾಟೀಲ್ ಯತ್ನಾಳ್ ಅವರನ್ನು ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕುಹಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ್ರ ಮೂಲಕವಾಗಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲಾಕೋ ಮಟ್ಟಿಗೆ ಇವತ್ತು ಕಾರಣವಾಗಿದೆ. ಇದರಿಂದ ಬಸಮ್ಮ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳು ನೋವಾಗಿರ್ಬೋದು. ಇವತ್ತು ಇಡೀ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಎಲ್ಲೇ ಒಂದು ಕಡೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಆಗಿರ್ಬೋದು. ಆದರೆ ಈ ಅಸಮಾಧಾನ ನಮ್ಮ ಸಮಾಜಕ್ಕೆ ಮಾತ್ರ ಆಗಿಲ್ಲ, ಪರೋಕ್ಷ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಬಸವಣ್ಣವರು ಇನ್ನೊಂದು 3 ವರ್ಷ ಶಾಸಕರಾಗಿರ್ತಾರೆ, ಪಕ್ಷೇತರ ಶಾಸಕರಾಗಿರ್ತಾರೆ. ಇನ್ನೂ ಅವರು ಶಾಸಕ ಇಟ್ಕೊಂಡು ಹೋರಾಟ ಮಾಡುವಂಥ ಶಕ್ತಿ ಅವ್ರಿಗಿದೆ. ಆದರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ. ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದೊಳಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಜನ ಅಸಮಾಧಾನಗೊಂಡು ನಿಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪಾಠ ಕಲಿಸೋಣಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಇಷ್ಟೆಲ್ಲ ಗೊತ್ತಿದ ಮೇಲೆ ಈ ಸಮುದಾಯದ ಒಬ್ಬ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕತ್ತನಂತ ಹೊಟ್ಟೆ ಕಿಚ್ಚಿಂದ ಅವರ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಮಾಡ್ತಿರ್ತಂದರೆ ಇವತ್ತು 66 ಬಂದೈತೆ ನಿಮ್ಮ ಪಕ್ಷ, ಮುಂದೆ 36 ಬರಲಿಕ್ಕೆ ಸಾಧ್ಯವಿಲ್ಲ. ಇಡೀ ಪಂಚಮಸಾಲಿ ಸಮಾಜ ಬಸಮ್ಮ ಪಾಟೀಲ್ ಯತ್ನಾಳ್ ಜೊತೆಗಿದೆ. ಇಡೀ ಉತ್ತರ ಕರ್ನಾಟಕದ ರೈತರು ಬಸಮ್ಮ ಪಾಟೀಲ್ ಯತ್ನಾಳ್ ಇದ್ದಾರೆ. ಇಡೀ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಬಸಮ್ಮ ಪಾಟೀಲ್ ಯತ್ನಾಳ್ ಇದ್ದಾರೆ. ಹಾಗಾಗಿ ಇದರಿಂದ ಬಸಮ್ಮ ಪಾಟೀಲ್ ಯತ್ನಾಳ್ಗೆ ತೊಂದರೆ ಆಗೋಕ್ಕಿಂತ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಿಕ್ಕೆ ಸಾಧ್ಯವಿದೆ. ಬಹುತೇಕ ಇದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೇ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರಿಗೆ ಏಳಿಗೆಯನ್ನು ಸಹಿಸಲಾರ್ದೇ ಎಲ್ಲಿ ಮುಂದಿನ ಕರ್ನಾಟಕದ ಚುಕ್ಕಾಣಿ ಇವರೇ ಹಿಡಿತಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಉಚ್ಚಾಟನೆ ಮಾಡುವಂಥ ನೀಚ ಕೃತ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಅದು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳೋಷ್ಟು ಮಟ್ಟಕ್ಕೆ ಇವತ್ತು ನೀವು ಒಳಪಟ್ಟಿದ್ದೀರಿ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಜನರಿಗೆ ನಾನು ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ರಾಜ್ಯಾದ್ಯಂತ ಈ ನಮ್ಮ ಸಮಾಜದ ರಾಜಕೀಯ ನಾಯಕತ್ವವನ್ನು ಕಡೆಗಣಿಸುವಂಥ ದುಷ್ಟ ವ್ಯಕ್ತಿಗಳು ಯಾರಿದ್ದಾರೆ
ಅವತ್ತು ಪಂಚಮಸಾಲಿ ಮೀಸಲಾತಿಯನ್ನು ಕೊಡಲಾರ್ದನ್ನು ಯಾರು ಅನ್ಯಾಯ ಮಾಡಿದ್ರು, ಅದೇ ದುಷ್ಟಶಕ್ತಿ ಇವತ್ತು ಅನ್ಯಾಯ ಮಾಡಿದ್ರು. ಅವರ ವಿರುದ್ಧವಾಗಿ ನೀವೆಲ್ಲ ಪ್ರತಿಭಟನೆ ಮಾಡಲಿ. ಯಾರ್ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತಂದರೆ ಇವತ್ತು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಪಕ್ಷದ ಒಳಗಿದ್ಕೊಂಡು ಹೋರಾಟ ಮಾಡಿದ್ರು. ಇವತ್ತು ಪಕ್ಷದ ಅಧಿಕಾರ ಇಲ್ಲದೇ ಇದ್ದರೂ ಹೋರಾಟ ಮಾಡಿದ್ರು. ನಮ್ಮ ಸಮಾಜಕ್ಕೆ, ಪಕ್ಷಕ್ಕೆ, ನಮ್ಮ ಸಮಾಜದ ಹೋರಾಟಕ್ಕೆ ನಿಸ್ವಾರ್ಥವಾಗಿ ದುಡಿದಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಯಲ್ಲಿ ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತ ಒಳಪಂಗಡಗಳದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಗಿದ್ದಾರೆ. ಯಾವ ಕಾರಣಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ನವರು ಧೃತಿಗಡ ಅವಶ್ಯಕತೆ ಇಲ್ಲ. ನೀವೇನು ತೀರ್ಮಾನ ತೆಗೆದುಕೊಳ್ತೀರಿ, ನೀವು ತೆಗೆದುಕೊಳ್ಳುವಂಥ ರಾಜಕೀಯ ತೀರ್ಮಾನ ಆಗಿರ್ಬೋದು, ಸಾಮಾಜಿಕ ತೀರ್ಮಾನ ಆಗಿರ್ಬೋದು, ನಿಮ್ಮೆಲ್ಲ ತೀರ್ಮಾನ ಜೊತೆ ನಾವು ಇರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಈ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದವರಿಗೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಕೂಡಲೇ BJP ವರಿಷ್ಠರು ಇವತ್ತೇನು ನೀವು ಈ ಸಮುದಾಯದ ನಾಯಕತ್ವವನ್ನು ಕುಗ್ಗಿಸುವಂಥ ಹಿನ್ನೆಲೆಯೊಳಗೆ ಅವರು ಉಚ್ಚಾಟನೆ ಮಾಡುವಂಥ ಕೆಟ್ಟ ತೀರ್ಮಾನ ತೆಗೆದುಕೊಂಡಿರಲ್ಲ, ಆ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ನಮ್ಮ ಸಮುದಾಯದಲ್ಲಿ ಒಳಗಿರ್ತಕ್ಕ ನಮ್ಮ ಸಮುದಾಯದ ಜನ ಏನು BJP ಪಕ್ಷದಾಗಿದ್ದಾರೆ, ನೀವೆಲ್ಲರೂ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಬರೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಜನರಿಗೆ ನಾನು ಕರೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ ಒಳಗೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ತುರ್ತಾಗಿ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಧವರ ಪದಾಧಿಕಾರಿಗಳ ತುರ್ತು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯನ್ನು ಕರೆದು ಯಾವ ದಿನಾಂಕದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಕರೆ ಕೊಡ್ತೀನಿ. ಆ ದಿನಾಂಕದಲ್ಲಿ ನೀವೆಲ್ಲರೂ ಸಹ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ, ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿಭಟನೆ ಅಲ್ಲ, ಸನ್ಮಾನ್ಯ ಅಮಿತ್ ಶಾ ವಿರುದ್ಧವಾಗಿರ್ತ ಪ್ರತಿಭಟನೆ ಅಲ್ಲ. ಪಂಚಮಸಾಲಿ ಸಮುದಾಯದ ನಾಯಕತ್ವವನ್ನು ತುಳಿಯುವಂಥ ಪ್ರಯತ್ನವನ್ನು ದಶಕಗಳ ಕಾಲ ಯಾರು ಮಾಡ್ತಾ ಬಂದಾರಲ್ಲ ಅವರ ಕುತಂತ್ರ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ. ಅವತ್ತು ಚೆನ್ನಮ್ಮನಿಗೆ ಮೋಸ ಮಾಡಿದಂಥ ಶಕ್ತಿಗಳು 20ನೇ ಶತಮಾನದಲ್ಲಿ ಪಂಚಮಸಾಲಿ ಸಮಾಜದ ನಾಯಕರ ತುಳಿಯುವಂಥ ಪ್ರಯತ್ನವನ್ನು ಅಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮಾಡ್ತಾ ಬಂದರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟ ಮಾಡಿದ ಮೂಲಕವಾಗಿ ಇವತ್ತು ತಮ್ಮ ಒಂದು ಅಟ್ಟಹಾಸನ ಮೆರೆಕತ್ತಾರೆ. ಅವ್ರು ಯಾರಂತೆಲ್ಲ ಗೊತ್ತಿದೆ. ಹಾಗಾಗಿ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪರೋಕ್ಷ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ವಾಪಸ್ ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರು ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಪಂಚಮಸಾಲಿ ಸಮಾಜ ಈಗಾಗಲೇ ಇಂದಿನ ಚುನಾವಣೆಯಲ್ಲಿ ಅಸಮಾಧಾನಗೊಂಡು ನಿಮ್ಗೆ ಯಾವ ರೀತಿಗೆ ಪಾಠ ಕಲಿಸಿದ್ಯೋ ಮುಂಬರುವ ದಿನಮಾನದಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಲಿಸ್ಲಿಕ್ಕೂ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡ್ಕೊಳ್ತೀನಿ. ಪಂಚಮಸಾಲಿ ಸಮಾಜ ಯಾವತ್ತು 80% ನಿಮ್ಮ ಪಕ್ಷದ ಜೊತೆಗೆ ಐತಿ. ಅದು ನಿಮ್ಮ ಪಕ್ಷ ಇವತ್ತವರೆಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ. ಆದರೂ ಅನ್ಯಾಯವನ್ನು ಸರಿಪಡಿಸ್ಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಮಾಜದ ಜೊತೆಗಿದೆ. ಈ ಸಮುದಾಯದ ಮುಂಚೂಣಿ ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಉಚ್ಚಾಟ ಮಾಡೋ ಪ್ರಯತ್ನವನ್ನು ಕೆಟ್ಟ ತೀರ್ಮಾನ ತೆಗೆದುಕೊಂಡಿಲ್ಲ. ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ ಒಳಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಯಲ್ಲಿ, ಯಾಕೆಂದ್ರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥ ದುಡಿದಾರೆ. ಅವ್ರಿಗೆ ಎಷ್ಟೇ ಕಷ್ಟ ಬಂದು, ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನ್ನು ಪಕ್ಷದ ಅಂಗನ್ನು ತುಳಿದು ಅವ್ರು ಇವತ್ತಿನ ಹೋರಾಟಕ್ಕೆ ನಮಗೆ ದುಡಿದಿರಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟ ಕಾಲದಲ್ಲಿ ಅವ್ರ ಜೊತೆಗಿಡ್ತೇವೆ. ಅವ್ರ ಜೊತೆಗಿಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನು ಸಮಾನತನ ವಿರೋಧ ಮಾಡ್ತೀವಿ. ಇನ್ನು ನೀವು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟ ಮಾಡ್ತಕ್ಕಂಥ BJP ಪಕ್ಷ ಇರ್ಬೋದು, ಯಾರ್ಯಾರು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜ ನಾಯಕತ್ವ ತುಳಿದ ಪ್ರಯತ್ನ ಯಾವುದೇ ಇರಲಿ ಅಂಥವ್ರನ್ನ ಸಮಾಜ ಭಾಳ ಗಂಭೀರವಾಗಿ ಅವ್ರ ನಡೆಗಳನ್ನು ನಾವು ಇದು ಗಮನಿಸ್ತಿದ್ದೀವಿ. ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ. ಆ ಕಾರಣಕ್ಕೋಸ್ಕರವಾಗಿ ಯತ್ನಾಳಗೌಡರು ಯಾವ ಕಾರಣಕ್ಕೂ ಅವರಂತೂ ದುಡ್ಡಿಗೆಡಲ್ಲ. ಅವ್ರು ಹೇಳ್ಬಿಟ್ಟಾರೆ, ಇವತ್ತು ಟ್ವೀಟ್ ಮಾಡಿದ್ದಾರೆ ಸತ್ಯಮೇವ ಜಯತೆ ಅಂತೇಳಿ. ಇದು ದುಷ್ಟರ ಕಾಲ ಅಂತೇಳಿ, ಸತ್ಯವಂತರ ಕಾಲ ಅಲ್ಲ ಅಂತ. ಆದರೆ ಒಂದಲ್ಲೊಂದು ಸತ್ಯವಂತರ ಕಾಲ ಬಂದೇ ಬರುತ್ತೆ. ಆ ಪರಮಾತ್ಮ, ಆ ಪ್ರಕೃತಿ ಒಳ್ಳೆಯ ಜನರಿಗೆ ಒಳ್ಳೆಯ ಕಾಲ ಕೊಟ್ಟೇ ಕೊಡುತ್ತೆ. ಆದರೆ ನಮ್ಮ ಹೋರಾಟಕ್ಕೆ ಅವ್ರು ನಿಸ್ವಾರ್ಥವಾಗಿ ದುಡಿದ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವೆಲ್ಲರೂ ಬೆಂಬಲ ನಿಲ್ತೀವಿ. ಅವ್ರು ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಕ್ಕೂ ನಮ್ಮ ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತುಗಳಿಗೆ ಇಚ್ಛೆ ಪಡ್ತೀನಿ. ನಮ್ಮ ಸಮಾಜ ಬಾಂಧವರು ಇವತ್ತಿಂದನೇ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ, ತಾಲೂಕಿನಿಂದ, ಜಿಲ್ಲಾ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡಿರಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಯಾರು ತುಳಿದಾರೋ, ಯಾರು ಇವತ್ತು ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೋ, ಯಾರು ನಿಮಗೆಲ್ಲ ಗೊತ್ತಿದೆ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡಿರಿ. ಆ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು
ಮತ್ತು ನಮ್ಮ ಸಮಾಜ ವಿವಿಧ ಘಟಕಗಳಿದೆ. ಕಾನೂನು ಘಟಕ ಇರ್ಬೋದು, ಪಂಚಾಯತ್ ಇರ್ಬೋದು, ಮಹಿಳಾ ಘಟಕ ಇರ್ಬೋದು, ಯುವ ಘಟಕ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ರೈತ ಘಟಕ ಇರ್ಬೋದು, ಎಲ್ಲ ಪದಾಧಿಕಾರಿಗಳ ತುರ್ತು ಸಭೆಯನ್ನು ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾವು ಗಾಂಧಿ ಭವನದಲ್ಲಿ ಕರೆಯಲಾಗಿದೆ. ಅಲ್ಲಿ ಕೂತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಮಾಧ್ಯಮದ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆಪಡ್ತಾ 2 ಮಾತು ಮುಗಿಸ್ತೀನಿ. ಕ್ಷಮಿಸಿ ಮಾಡ್ತೇವೆ. ಈಗಾಗಲೇ ನಿಮಗೆ ಗೊತ್ತಿದೆ, ಕಳೆದ ಸುಮಾರು 10 ವರ್ಷಗಳ ಕಾಲ ಅವ್ರು ಯಾವಾಗ ಆ ಭಾಗದ ಶಾಸಕರಾಗ್ತಾ ಬಂದರು, ಅವತ್ತಿಂದ ಇವತ್ತು ಯಾರು ವಿರೋಧ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ಮತ್ತು ನಾನು ಬಾಯಿಗೆ ಹೇಳಿ ನನ್ನ ನಾಲಿಗೆ ಯಾಕೆ ನೀವು ಬಲಿಸ್ ಮಾಡಿಕೊಡ್ರಿ, ಉಚ್ಚಾಟನೆ ಯಾರು ಕಾರಣ ಅಂತ ಗೊತ್ತಿದೆ. ಅವತ್ತು ಮೀಸಲಾತಿಯನ್ನು ಕೊಡಲಾರದೆ ಏನು ಅನ್ಯಾಯ ಮಾಡಿದ್ರು, ಅದೇ ವ್ಯಕ್ತಿನೇ ಇವತ್ತು ಬಸವನಪಾಟಿ ಯತ್ನಾಳ್ ಅವರ ಉಚ್ಚಾಟನೆಗೆ ಮೂಲ ಕಾರಣವಾಗಿದ್ದಾರೆ ಅಂತ ನಾನು ಇವರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೌದು, ದುಷ್ಟಶಕ್ತಿಗಳು ಕೈವಾಡನೆ. ಸನ್ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ಏನಾದ್ರು ಇವ್ರು ಕೇಳಿದ್ರು, ಶಿಸ್ತು ಪಾಲನಾ ಸಮಿತಿಯವರು, ಮೋದಿಯವರು ಒಪ್ತಿದ್ದಿಲ್ಲ. ಯಾವ ಕಾರಣಕ್ಕೂ ಮೋದಿಯವರು ಗಮನಕ್ಕೆ ಬಾರದ ರೀತಿಯಲ್ಲಿ, ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಗಮನಕ್ಕೆ ಬಾರದ ರೀತಿಯಲ್ಲಿ ಇಲ್ಲೇ ಕಾರಣಾದಂಥ ಕೈಗಳು ಅವು ಚೆನ್ನಮ್ಮನಿಗೆ ಏನು ಮೋಸ ಮಾಡಿದಿಲ್ಲ ಅದೇ ರೀತಿಯಾಗಿ ಮೋಸ ಮಾಡಿ ಉಚ್ಚಾಟನೆ ಮಾಡಿದ್ರು. ಇದರಿಂದ ಸಮಾಜ ಯಾವ ಕಾರಣಕ್ಕೂ ದುಡ್ಡುಗಡ ಪ್ರಯತ್ನ ಮಾಡಿಲ್ಲ. ಇಂಥ ಅನೇಕ ನೋವುಗಳನ್ನು ಉಂಡು ನಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಐತಿ. ನಮಗೆ ರಾಜಕೀಯನ ಮುಖ್ಯ ಅಲ್ಲ, ಆದರೆ ರಾಜಕೀಯ ನಾಯಕತ್ವವನ್ನು ತುಳಿಯುವ ಪ್ರಯತ್ನವನ್ನು ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದರು, JH ಪಾಟೀಲ್ರಿಗೂ ಮಾಡಿದರು. ಇವತ್ತು ಬಸವನಗೌಡರು ಮುಂದೆ ಎಲ್ಲಿ ರಾಜ್ಯದ ಪ್ರಮುಖವಾದಂಥ ಹುದ್ದೆಯನ್ನು ಅಲಂಕರಿಸಿರುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಉಚ್ಚಾಟನೆ ಮಾಡುವಂಥ ಕೆಟ್ಟ ತೀರ್ಮಾನ. ಇದರಿಂದ ನಮ್ಮ ಸಮಾಜಕ್ಕೆ ಲಾಸ್ ಅಲ್ಲ, ಬಸವನಗೌಡರ ಲಾಸ್ ಅಲ್ಲ, ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಡ್ಯಾಮೇಜ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲೇ ಒಂದು ಕಡೆ ಇವರು ಕುಟುಂಬ ರಾಜಕಾರಣ ಮಾಡಲ್ಲ, ಭ್ರಷ್ಟಾಚಾರ ಅಂತಾರೆ. ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡೋ ವ್ಯಕ್ತಿಗಳು ಉಚ್ಚಾಟನೆ ಮಾಡ್ತಾರೆ. ಪರೋಕ್ಷವಾಗಿ ಎಲ್ಲೇ ಒಂದು ಇವರು ಸಪೋರ್ಟ್ ಮಾಡ್ತಾನಂಗೆ ಆಯ್ತಾರೆ. ನಾನು ಸಪೋರ್ಟ್ ಮಾಡ್ತಾನೆ ನೇರ ಹೇಳ್ಬೋದಾಗಿತ್ತು, ಇಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು, ಭ್ರಷ್ಟಾಚಾರ ಬೇಕು ಅಂತೇಳಿ. ವೇದಿಕೆ ಮೇಲೆ ಹೇಳುವಂಥ ಮಾತುಗಳು ಬೇರೆ ಆಗಿದೆ. ತಿಳ್ಕೊಂಡು ಉಚ್ಚಾಟನೆ ಮಾಡಿ ನೋಡಿದರೆ ಪರೋಕ್ಷವಾಗಿ ಎಲ್ಲೇ ಒಂದು ಕುಮ್ಮ ಕೊಡ್ತಿರೋಂಥ ಅನುಮಾನ ವ್ಯಕ್ತವಾಗ್ತದೆ. ಹೌದು, ಇಡೀ ಕರ್ನಾಟಕಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾದ್ಯಂತ ನಮ್ಮ ಪಂಚಮ ಸಾರಿ ಬಂದು ನನಗೆ ಫೋನ್ ಮಾಡಕತ್ತಾರೆ. ನಾವು ಪ್ರತಿಕೂಲ ದಾನ ಮಾಡ್ತೀವಿ ಸ್ವಾಮೀಜಿ, ನಾವು ಹಂಗೆ ಮಾಡ್ತೀವಿ ಇನ್ನು ಯಾರಿಗೇನು ಕರೆ ಕೊಟ್ಟಿಲ್ಲ. ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾವು ತುರ್ತು ಸಭೆ ಕರೆದೀವಿ ಬೆಳಗಾವಿ ಗಾಂಧಿ ಭವನದಲ್ಲಿ. ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿಯಾಗಿ ಅನ್ಯಾಯದ ವಿರುದ್ಧ ಇವತ್ತು ನನಗೆ ಅನ್ಯಾಯ ಆಗಿದೆ, ಅನ್ಯಾಯ ವಿರುದ್ಧ ಹೆಂಗೆ ಹೋರಾಟ ಮಾಡೋಕ್ಕೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಒಟ್ಟು ನಮ್ಮ ಸಮಾಜ ಮಾತ್ರ ನಮ್ಮ ಹೋರಾಟದ ಜೊತೆ ನಿರಂತರವಾಗಿ ಅದಾರ. ಅವ್ರ ಪಕ್ಷದ ಅಧಿಕಾರದ ಅಂಗನ ಮೀರಿ ನಮ್ಮ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಯಲ್ಲಿ ಅವ್ರ ಕಷ್ಟ ಕಾಲದಲ್ಲಿ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ವಾಜಪೇಯಿ ಕಾಲದಲ್ಲಿ ಕೇಂದ್ರ ಸಚಿವರಾದಂಥವ್ರು ಅವರು ಈ ಒಂದು ಪಕ್ಷ ಈ ರೀತಿ ನಡೆಸಿಕೊಂಡು ತೀರಾ ಹೌದು ಅಂತ ಹೇಳಿದ್ರೆ 66 36 ಬರುತ್ತೆ ಅಂತೇಳಿ. ಏಕೆಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕ್ ಅಂದರೆ ಲಿಂಗಾಯತ, ಅದರ ಪಂಚಮ ಸಾಲಿನಲ್ಲಿ ದೊಡ್ಡ ವೋಟ್ ಬ್ಯಾಂಕ್. ಈ ಸಮುದಾಯದ ನಾಯಕರನ್ನ ವಿನಾಕಾರಣ ಅವರೇನೂ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿಲ್ಲ, ಪಕ್ಷದ ನಾಯಕ ವಿರುದ್ಧವಾಗಿ ಧ್ವನಿ ಎತ್ತಿಲ್ಲ, ಪಕ್ಷದ ಒಳಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತಾಡಿದ್ದಾರೆ. ಅದನ್ನು ಕೂತ್ಬಿಟ್ಟು ಸರಿಪಡಿಸೋ ಪ್ರಯತ್ನವನ್ನು ಆ ಪಕ್ಷದ ವರಿಷ್ಠ ಮಾಡಬೇಕಾಗಿತ್ತು. ಅದು ಉಚ್ಚಾಟನೆ ಮಾಡುವಂಥ ಏನ ಕೃತ್ಯಕ್ಕೆ ಒಳಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ನಮ್ಮ ಸಮಾಜದವರು ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಮ್ಮ ಜನಕ್ಕೆ ಹೋರಾಟ ಮಾಡಿ ಗೊತ್ತಿದೆ, ಓಟ್ ಮುಖಾಂತರವಾಗಿ ಪಾಠ ಕಲಿಸ್ದೆ ಗೊತ್ತಿದೆ, ಆ ಪಾಠ ಕಲಿಸ್ತಾರೆ.